ಕಿವಿಮಾತು ಕಿಚನ್ಗೆ ಸ್ವಾಗತ. ರುಚಿಕರವಾದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ. ಇಲ್ಲಿ ನಾವು ಸರಳ ಮತ್ತು ಆರೋಗ್ಯಕರ ಅಡುಗೆಗಳನ್ನು ಹಂಚಿಕೊಳ್ಳುತ್ತೇವೆ. ಇಷ್ಟು ದಿನ ಒಗ್ಗರಣೆ ಹಾಕಿದ್ದು ತಿಂದು ಬೇಜಾರಾಗಿರ್ಬೇಕು. ಹಾಗಾಗಿ ಇವತ್ತು ರವಾ ಕೇಕ್ ಮಾಡೋ ವಿಧಾನವನ್ನು ನೋಡೋಣಂತ. 1 ಬೌಲ್ ಸಣ್ಣಂದು ರವಾ ತೊಗೊಂಡೆ ನೋಡ್ರಿ, 0 ನಂಬರ್ ರವಾ. ಅರ್ಧ ಬಟ್ಲಿಂತ ಅರ್ಧ ಬಟ್ಲು ಶುಗರ್ ತೊಗೊಂಡೆ ನೋಡ್ರಿ. 1/4 ಭಾಗದಷ್ಟು ಆಯಿಲ್ ತೊಗೊಂಡೆ ನೋಡ್ರಿ, ಅಡುಗೆ ಎಣ್ಣೆ. ಅರ್ಧ ಬೌಲಿಂದನ 1 ಬೌಲ್ ಮಿಲ್ಕ್ ತೊಗೊಂಡೆ ನೋಡ್ರಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ನೋಡ್ರಿ. ನೋಡ್ರಿ ಇದಿಷ್ಟು ರೆಡಿ ಆಯ್ತು. ಈಗ ಒಂದು ಕಂಟೈನರಿಗೆ ಅದನ್ನ ತಗೊಳಕತ್ತೀನಿ ನೋಡ್ರಿ. ಅರ್ಧ ಬೌಲ್ ಕೋಕೋ ಪೌಡರ್ ಹಾಕ್ಕೊಳತ್ತೀನಿ ನೋಡ್ರಿ. ಇದಕ್ಕೆ 1/2 ಟೀ ಸ್ಪೂನ್ ಕಾಫಿ ಪೌಡರ್ ತೊಗೊಂಡಿನಿ ನೋಡ್ರಿ. 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್ ಸೇರ್ಸಾತೀನಿ ನೋಡ್ರಿ. ಇದಕ್ಕೆ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಳತ್ತೀನಿ ನೋಡ್ರಿ. 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳತ್ತೀನಿ ನೋಡ್ರಿ. ನಾನು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಹಿಂಗೆ ಬರ್ಬೇಕು ನೋಡ್ರಿ. ಅದು ಒಂದು ಪ್ಯಾನ್ಗೆ ಇದು ಉಪ್ಪು ಹಾಕ್ಕೊಳತ್ತೇನೆ ನೋಡ್ರಿ. ಒಂದು 1/2 ಬೌಲ್ ಹಾಕೋರಿ, ನಡೀತೈತಿ. ಉಪ್ಪು ಹಾಕಿದ್ಮೇಲೆ ಇದನ್ನ ಬಿಸಿ ಮಾಡಕ್ಕೆ ಇಟ್ಟೆ ನೋಡ್ರಿ. ಈಗ 10 ಮಿನಿಟ್ಸ್ ಹೀಟ್ ಮಾಡಿಕೊಂಡ್ರೆ ಸಾಕಿದ್ದನ್ನ. ಸ್ವಲ್ಪ ಒಂದು ಕಂಟೈನರ್ಗೆ ನೀವು ಎದ್ರೊಳಗೆ ಕೇಕ್ ಮಾಡ್ಕೋಬೇಕಂತಿರ್ತೀರಿ ಆ ಕಂಟೈನರ್ಗೆ ತುಪ್ಪ ಹಚ್ಚಾತೆ ನೋಡ್ರಿ. ಸ್ವಲ್ಪ ಒಳಗೆಲ್ಲ ಗಾರ್ನಿಷಿಗೆ ಬಾದಾಮ್ ಹಿಂಗೆ ತುರ್ಕೊಂಡು ಇಟ್ಕೊಳತ್ತೇನೆ ನೋಡ್ರಿ. ನಾನು ಈಗ ಅದು ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ ನೋಡ್ರಿ. ಒಂದು ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದ್ರ ಮೇಲೆ ತುರ್ಕೊಂಡಿದ್ವಲ್ಲ ಬಾದಾಮ ಅದನ್ನ ಹಾಕತ್ತೆ ನೋಡ್ರಿ. ಇದು ಬಿಸಿ ಆಗಿರ್ತೈತೆ ನೋಡ್ರಿ. ಈಗ 10 ಮಿನಿಟ್ಸ್ ಆಮೇಲೆ ಇದು ಸ್ಟ್ಯಾಂಡ್ ಇಟ್ಟು ಇವಾಗ ಇದು ಕಂಟೈನರ್ ಇಡ್ಬೇಕು ನೋಡ್ರಿ. ಇದನ್ನ ಬೇಕ್ ಮಾಡ್ಬೇಕು ನೋಡ್ರಿ. 25 ಮಿನಿಟ್ಸ್ ಮಾಡ್ಬೇಕು ನೋಡ್ರಿ. ಫುಲ್ ಹೈ ಅಲ್ಲ, ಫುಲ್ ಲೋ ಅಲ್ಲ, ಆ ಫ್ಲೇಮ್ ಇಟ್ಕೊಂಡು ಬೇಕ್ ಮಾಡಬೇಕು. 25 ನಿಮಿಷ ಬೇಕ್ ಮಾಡಿದ್ಮೇಲೆ ರೆಡಿ ಆಗಿರ್ತೈತೆ ನೋಡ್ರಿ. ಈಗ ಕೇಕ್ ಇದು ಪರ್ಫೆಕ್ಟ್ಲಿ ಆಗೈತೋ ಇಲ್ಲೋ ಅಂತ ನೋಡಕ್ಕೆ ಒಂದು ಟೂತ್ ಪಿಕ್ ತೊಗೊಂಡು ಹಿಂಗೆ ಚುಚ್ಚಬೇಕು. ಎಸ್, ಇದಕ್ಕೆ ಏನು ಹತ್ತಿಲ್ಲ ಅಂತಂದ್ರೆ ದಿಸ್ ಈಸ್ ಪರ್ಫೆಕ್ಟ್ಲಿ ರೆಡಿ ಟು ಈಟ್ ಆ್ಯಂಡ್ ಎಂಜಾಯ್. ನೋಡ್ರಿ ತಕ್ಕೊಂಡೇನೀಗ ಒಂದು ಪ್ಲೇಟಿಗೆ ಹಾಕಕತ್ತೇನೆ. ಅದನ್ನ ಓಪನ್. ಕೇಕ್ ಈಸ್ ರೆಡಿ ಟು ಈಟ್ ಆ್ಯಂಡ್ ಎಂಜಾಯ್ ದ ಮೂಮೆಂಟ್. ನೋಡ್ರಿ ಎಷ್ಟು ಸ್ಮೂತಾಗಿ ಬಂದೈತಿ. ಈಗ ಐ ವಿಲ್ ಶೋ ಯು ಒನ್ ಪೀಸ್ ದಿಸ್ ಫ್ಲಫಿನೆಸ್. ನಿಮಗೂ ರವಾ ಕೇಕ್ ಇಷ್ಟ ಆಗಿತ್ತಂತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.